ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಅಕ್ಟೋಬರ್ 14ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ 2025ರ ಭೌತಶಾಸ್ತ್ರದ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದಂತಹ ಉತ್ತರ ಜಾನ್ ಕ್ಲಾರ್ಕ್, ಮೈಕಲ್ H. ಡೆವೊರೇಟ್ ಮತ್ತು ಜಾನ್ M. ಮಾರ್ಟಿನೀಸ್. ಇತ್ತೀಚೆಗೆ ಯಾವ ದೇಶದ ಪ್ರಧಾನಿ ಸೆಬಾಸ್ಟಿಯನ್ ಲೆಕೋರ್ನು ಕೇವಲ 26 ದಿನಗಳ ಅಧಿಕಾರಾವಧಿಯಲ್ಲಿ ರಾಜೀನಾಮೆ ನೀಡಿದ್ದಾರೆ? ಸರಿಯಾದಂತಹ ಉತ್ತರ ಫ್ರಾನ್ಸ್. ಇತ್ತೀಚೆಗೆ ಭಾರತದ ಮೊದಲ ಚಿರತೆ ಸಫಾರಿ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಇತ್ತೀಚೆಗೆ ಯಾವ ಪ್ರಾಣಿಗಳ ಸಂಖ್ಯೆ ಕ್ಷೀಣಿಸುತ್ತಿರುವುದನ್ನು ತಡೆಯಲು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಮಿಷನ್ ಕರಡನ್ನು ಬಿಡುಗಡೆ ಮಾಡಿದೆ? ಸರಿಯಾದಂತಹ ಉತ್ತರ ಒಂಟೆ. ಇತ್ತೀಚೆಗೆ 2025ರ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ ಮುಂಬೈ. ಇತ್ತೀಚೆಗೆ ಬೆಟ್ಟ ಕಣಿವೆಗಳ ಏಕತೆಯ ಸಂಕೇತವಾದ ಮೇರಾ ಹೌ ಚೋಂಗ್ಬಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು? ಸರಿಯಾದಂತಹ ಉತ್ತರ ಮಣಿಪುರ. ಇತ್ತೀಚೆಗೆ 69ನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟ ಎಲ್ಲಿ ಉದ್ಘಾಟನೆಯಾಯಿತು? ಸರಿಯಾದಂತಹ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಇತ್ತೀಚೆಗೆ 2025ರ ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದಂತಹ ಉತ್ತರ ಅಮೇರಿಕಾದ ಡಾಕ್ಟರ್ ಅಲೆಕ್ಸಾಂಡರ್ ಸ್ಮಿತ್. ಇತ್ತೀಚೆಗೆ ಕೇಂದ್ರದ ವಿಕಸಿತ್ ಭಾರತ್ ಬಿಲ್ಡಥಾನ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಥವಾ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದಂತಹ ಉತ್ತರ ಶುಭಾಂಶು ಶುಕ್ಲಾ. ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಪಾಕಿಸ್ತಾನದ ಚಟುವಟಿಕೆಗಳ ಬಗ್ಗೆ ಭಾರತ ಎಚ್ಚರಿಕೆ ನೀಡಿದೆ? ಸರಿಯಾದಂತಹ ಉತ್ತರ ಗುಜರಾತಿನ ಸರ್ಕ್ರಿಕ್ನಲ್ಲಿ. ಇತ್ತೀಚೆಗೆ #ಪೋಸ್ಟ್ ಫಾರ್ ಪೀಪಲ್ ಸ್ಥಳೀಯ ಸೇವೆ ಜಾಗತಿಕ ವ್ಯಾಪ್ತಿ ಲೋಕಲ್ ಸರ್ವಿಸ್ ಗ್ಲೋಬಲ್ ರೀಚ್ ಎಂಬ ಥೀಮ್ ಅಥವಾ ವಿಷಯದೊಂದಿಗೆ 2025ರ ವಿಶ್ವ ಅಂಚೆ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದಂತಹ ಉತ್ತರ ಅಕ್ಟೋಬರ್ 9. ಪ್ರತಿ ವರ್ಷ ವಿಶ್ವ ವಲಸೆ ಪಕ್ಷಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದಂತಹ ಉತ್ತರ ಮೇ ಮತ್ತು ಅಕ್ಟೋಬರ್ನ 2ನೇ ಶನಿವಾರದಂದು. ಇತ್ತೀಚೆಗೆ 2025ರ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದಂತಹ ಉತ್ತರ ಅಕ್ಟೋಬರ್ 11. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.